ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರೂರಿನಲ್ಲಿ ಎಷ್ಟೆಲ್ಲ ಅಧ್ವಾನಗಳು ನಡೀತಾ ಇದೆ. ಅದರಲ್ಲೂ ಮೂಲಭೂತ ಸೌಕರ್ಯದ ಭಾಗ ಆಗಿರುವಂತಹ ಆಕ್ಸಿಜನ್ಗಳ ಕತೆ ಹೇಗಿದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ. ಪ್ರಮುಖವಾಗಿ ಜಿಮ್ಸ್ನಲ್ಲಿ ಐಸಿಯು ಸಮಸ್ಯೆ ಬಗ್ಗೆ ಹಾಗೂ ಜಿಮ್ಸ್ನ ಐಸಿಯುನಲ್ಲಿ ಆಕ್ಸಿಜನ್ ಸಿಗದೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣದ ಬಗ್ಗೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾವಾಗ ವಿದ್ಯುತ್ ಕಡಿತವಾಗುತ್ತೋ ಆಗ ಆಕ್ಸಿಜನ್ ಸಮಸ್ಯೆ ತಲೆದೂರುತ್ತೆ. ಸಮಸ್ಯೆ ನೀಗಿಸೋಕೆ ರೋಗಿಗಳಿಗೆ ಹ್ಯಾಂಡ್ ಪಂಪ್ ಮೂಲಕ ಆಕ್ಸಿಜನ್ ನೀಡಲಾಗ್ತಾ ಇದೆ. ಅವ್ಯವಸ್ಥೆಯ ವಿಡಿಯೋ ವೈರಲ್ ಆಗ್ತಾ ಇದ್ದು ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ವಿಚಾರದಲ್ಲೂ ಹಿಂದುಳಿಯೋದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳೇ ಕಾರಣ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅಂತ ದೊಡ್ಡ ನಾಯಕರೇ ಇರುವಂತಹ ಜಿಲ್ಲೆ ಆದರೂ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ಹಿಂದುಳಿದ ಜಿಲ್ಲೆ ಅಂತಾನೆ ಕಾಲ ಕಳೀತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಬ್ಯಾಟರಿ ಬ್ಯಾಕಪ್ಪು ಕಾಣಿಸ್ತಾ ಇಲ್ಲ. ಅಲ್ಲಿ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ ಹೇಗೆ ರೋಗಿಗಳ ನರಳಾಟ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಈ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾರಲ್ಲ ಶರಣ್ ಪ್ರಕಾಶ್ ಪಾಟೀಲು, ಇವರು ಯಾರ ಗರಡಿಯಲ್ಲಿ ಪಳಗಿದ್ದು ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗರಡಿಯಲ್ಲಿ. ಬಟ್ ಅವ್ರ ಜಿಲ್ಲೆ ಕಡೆ ಗಮನ ಕೊಡ್ತಾರ ಅಂತ ಕೇಳಿದ್ರೆ ನೋ. ಆಲ್ರೆಡಿ ಹೇಳಿ ತಲೆ ಕೆಡಿಸ್ಕೊಬಂಡಿ ಇಲ್ಲ ಏನಕ್ಕೆ ತಗೋಬೇಕು ಇಲ್ಲ ಅಂತ